ಸ್ನೇಹಿತರೆ, ನಾನು ನಿಮ್ಮ ಸ್ವಾಮಿ ತುಮಕೂರು. ಇವತ್ತೊಂದು ಕುಕ್ಕರ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಯಾರೂ ಸ್ಕಿಪ್ ಮಾಡ್ದಲ್ಲೇ ಪೂರ್ತಿ ಈ ವಿಡಿಯೋ ನೋಡಿ. ಈಗ ಆಲ್ರೆಡಿ ಸೌಂಡ್ ಬರ್ತಾ ಇದೆ. ಸೌಂಡ್ ಬರ್ತಾ ಇರೋದು ಎಂತಕ್ಕೆ ಸೌಂಡ್ ಬರ್ತಾ ಇದೆ ಅಂತಂದರೆ, ಈ ವೆಯ್ಟನ್ನು ಒಂದರಿಂದ ಒಂದನ್ನು ವೆಯ್ಟನ್ನು ಬೇರೆದಕ್ಕೆ ತೆಗೆದು ಹಾಕಿ ಯೂಸ್ ಮಾಡ್ತಾ ಇರ್ತೀರ. ಆವಾಗ ಈ ವೆಯ್ಟ್ ಇರೋದು ಬೇಗನೆ ಹಾಳಾಗ್ತಾ ಇರುತ್ತೆ. ಈ ಕುಕ್ಕರಿಂದು ವೆಯ್ಟನ್ನು ಬೇರೆದಕ್ಕೆ ಹಾಕ್ಕೊತೀರ, ಆ ಕುಕ್ಕರಿಂದ ತೊಗೊಂಬಂದು ಇದಕ್ಕೆ ಹಾಕ್ತೀರ. ಬಿಸಿ ಇದ್ದಾಗ ಈ ವೆಯ್ಟನ್ನು ಎತ್ಬಿಟ್ಟು ಜೋರಾಗಿ ಹದ್ಮೋದ್ರಿಂದ ನಿಪ್ಪಲಲ್ಲಿ ಓಲು ಸಣ್ಣಗಿರೋದು ದೊಡ್ಡದಾಗುತ್ತೆ. ದೊಡ್ಡದಾದಮೇಲೆ ಏನಾಗೋಗುತ್ತೆ, ನಿಮಗೆ ಕೂಗ್ತಾ ಇರೋಲ್ಲ. ಈಗ ಆಲ್ರೆಡಿ ನೋಡ್ತಾ ಇರ್ಬೋದು, ಉಸ್ ಅಂತ ಕೂಗ್ತಾ ಐತೆ. ಏಕೆ ಈ ವಿಡಿಯೋ ಮಾಡ್ತಾ ಇರೋದು ಅಂತಂದರೆ, ಎಲ್ಲರ ಮನೆಯಲ್ಲೂ ಇದ್ದಿದ್ದು ಕಾಮನ್ನು. ಇದು ನಾನು ಕಸ್ಟಮರ್ ಮನೇಲಿ ಬಂದಾಗ ಇದು ನನಗೆ ಅನುಭವ ಆಗಿದ್ದು. ಹಾಗಾಗಿ ಈ ಮಾಹಿತಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನೋಡ್ತಾ ಇರ್ಬೋದು, ಈ ಕೂಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಈ ಕುಕ್ಕರ್ನ ನೀವು ಏನು ಮಾಡ್ತೀರಾ, ಈ ರೀತಿ ಎತ್ತುತ್ತೀರಾ. ಎತ್ತಿ ಈಗ ಇದನ್ನು ಮಾಡ್ತೀರಾ. ಹಾಗಾಗಿ ಏನು ಈ ರೀತಿ ಕೂಗಿ ಆಫ್ ಆಗಿಬಿಡುತ್ತೆ. ಹಾಗಾಗಿ ಈ ಒಂದು ಅವೇರ್ನೆಸ್ಸು ವೀಡಿಯೋನ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಇದ್ರದ್ದು ತೆಗೆದು ಬೇರೆದಕ್ಕೆ ಹಾಕೋದು, ಬೇರೆದಕ್ಕೆ ತೆಗೆದು ಇದಕ್ಕೆ ಹಾಕೋದು, ಅರ್ಜೆಂಟಿಗೆ ಸಿಕ್ಕಿದ್ದು ಇದು ಅಂತಂದ್ಬಿಟ್ಟು ಹಾಕಿ ಯೂಸ್ ಮಾಡ್ತಿರಲ್ಲ. ಹಾಗಾಗಿ ಇವು ಪ್ರಾಬ್ಲಮ್ಗಳು ಬರ್ತವೆ. ಯಾರು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. 3 ಲೀಟ್ರ್ ಕುಕ್ಕರ್ನ ನೀವು ಬಳಸಬೇಕಾದ್ರೆ ಸ್ಲಿಮ್ಮಾಗೆ ಇಟ್ಕೊಳ್ಳಿ. ಇದ್ರ ಮೇಲೆ ಮೆನ್ಷನ್ ಮಾಡಿರ್ತಾರೆ, ಹಾಕಿರ್ತಾರೆ. ಅದನ್ನು ಯಾರೂ ನೋಡೋದಿಲ್ಲ. 5 ನಿಮಿಷಕ್ಕೆ ಆಗೋಗ್ಬಿಡ್ಬೇಕಪ್ಪ ಅಂತ ಅಂದ್ಕೊಂಡು ಜಾಸ್ತಿ ಉರಿ ಇಕ್ಕಿ ನೀವು ಅಡುಗೆ ಮಾಡೋದಕ್ಕೆ ಇದು ಮಾಡ್ತೀರಾ. ಪ್ರೆಷರು ಎಷ್ಟಿರುತ್ತೆ ಅಂದರೆ ತುಂಬ ಜಾಸ್ತಿ ಇರುತ್ತೆ. ಈ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಏನಾಗೋಗ್ಬಿಡುತ್ತೆ, ನಿಮಗೆ ಕುಕ್ಕರು ಬೇಗನೆ ಕೆಳಗಡೆ ಬೌಲ್ ಬಂದಂಗೆ ಆಗೋಗ್ಬಿಡುತ್ತೆ. ಕೂಗ್ತಾ ಇರೋದು ಡೌನ್ ಆಗೋಗ್ಬಿಡುತ್ತೆ. ಹಾಗಾಗಿ ನೀವೇನು ಮಾಡಿ, ಕುಕ್ಕರನ್ನ ಸ್ಲಿಮ್ಮಲ್ಲಿಟ್ಟು 3 ಲೀಟ್ರು ಕುಕ್ಕರ್ನ ಆ ರೀತಿ ಯೂಸ್ ಮಾಡಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಈ ಮಾಹಿತಿನ ಎಲ್ಲರಿಗೂ ಮಾಹಿತಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಅಟ್ಲೀಸ್ಟು ಬೇರೆಯವ್ರಿಗಾರ ಆಗಲಿ ಈ ಮಾಹಿತಿನ ತಲುಪೋವರೆಗೂ ಶೇರ್ ಮಾಡಿ. ಥ್ಯಾಂಕ್ ಯು.